ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಏಪ್ರಿಲ್ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಏಪ್ರಿಲ್ ತಿಂಗಳಲ್ಲಿ ಸಿಂಹರಾಶಿಗೆ ಖರ್ಚು, ಒತ್ತಡ, ಏರಿಕೆ, ಗುರುಬಲದಿಂದ ನೆಮ್ಮದಿ ಅಂತ ಒಂದು ವಾಕ್ಯ ಅನ್ವಯ ಆಗುತ್ತೆ. ಅಲ್ಲಿ ಗುರುಬಲದ ಒಂದು ಅದೃಷ್ಟದ ಫಲ ನಿಮಗೆ ತಿಂಗಳ ಪೂರ್ತಿ ಒಂದು ರಕ್ಷಣಾ ಕವಚವಾಗಿರುವ ಕಾರಣ ಇತರ ಗ್ರಹಗಳಿಂದ ಸ್ವಲ್ಪ ಏರುಪೇರಿನ ಘಟನೆಗಳಿದ್ದರೂ ಅದು ಕಂಪನ್ಸೇಟ್ ಮಾಡಲಿಕ್ಕೆ ಅಥವಾ ಅದರಿಂದ ನಿಮಗೆ ಪರಿಹಾರಗಳನ್ನು ಪಡಲಿಕ್ಕೆ ಗುರುಬಲ ಒಂದು ಸಹಾಯಕ್ಕೆ ಬರುತ್ತೆ. ಖರ್ಚು ಮತ್ತು ಒತ್ತಡಗಳು ಈ ತಿಂಗಳಲ್ಲಿ ಏರಿಕೆ ಆಗುವಂಥದ್ದು. ಅಲ್ಲಿ ಸೂರ್ಯ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿಲ್ಲ. ಮಂಗಳನೂ ಸಹ ನಿಮಗೆ ನಿಮ್ಮ ರಾಶಿಯಾಧಿಪತಿ ಸೂರ್ಯನೇ ಆಗಿದ್ದಾನೆ, ಆದರೆ ಸೂರ್ಯನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಇರೋದಿಲ್ಲ. ಇನ್ನು ಅದೇ ರೀತಿ ಮಂಗಳನು ಸಹ ನಿಮಗೆ ವಿರುದ್ಧವಾಗಿರುವಂಥದ್ದು. ಬುಧಾನುಕೂಲ ಸಹ ನಿಮಗೆ ಸಹ ಆರಂಭದಲ್ಲಿ ಇಲ್ಲದೇ ಇರುವಂಥದ್ದು. ಅದೇ ರೀತಿ ಶುಕ್ರನು ಸಹ ನಿಮಗೆ ಆರಂಭದಲ್ಲಿ ಶುಕ್ರನ ಅನುಗ್ರಹ ಸಹ ಅಷ್ಟೊಂದು ಉತ್ತಮವಾಗಿಲ್ಲ 18ರವರೆಗೂ. ಬಳಿಕ ಶನಿ ಮಹಾರಾಜರು ಅಷ್ಟಮದಲ್ಲಿರುವಂಥದ್ದು, ರಾಹು ಸಪ್ತಮದಲ್ಲಿ, ಕೇತು ಜನ್ಮದಲ್ಲಿ. ಹೀಗಾಗಿ ಅಲ್ಲಿ 6 ಅಥವಾ 7 ಗ್ರಹಗಳ ವೈರುಧ್ಯವನ್ನು ನೀವು ಈ ತಿಂಗಳಲ್ಲಿ ಎದುರಿಸುವಂಥ ಒಂದು ಪ್ರಮೇಯ ಬರುತ್ತೆ. ಅಲ್ಲಿ ಅವೆಲ್ಲವನ್ನು ಎದುರಿಸಲಿಕ್ಕೆ ಸಾಮರ್ಥ್ಯ ಇರುವಂಥದ್ದು ಗುರುಬಲಕ್ಕೆ ಒಂದು ಸ್ವಲ್ಪ ಸಾಮರ್ಥ್ಯ ಇದೆ. ಹಾಗಾಗಿ ಇವೆಲ್ಲ ಇದ್ದರೂ ಅದನ್ನು ಎದುರಿಸುವಂಥದ್ದು ಅಥವಾ ಅದರಿಂದ ನೀವು ಸ್ವಲ್ಪ ಪಾರಾಗಿ ಆಚೆ ಬರುವಂತಹ ಸಾಧ್ಯತೆ ಗುರುಬಲದಿಂದ ಬರುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ಗಮನಿಸಿದರೆ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ವಿಪರೀತವಾದ ಖರ್ಚುಗಳೆಲ್ಲ ಬರ್ತವೆ. ನೀವು ಅನಿರೀಕ್ಷಿತ ಖರ್ಚು ಇರ್ಬೋದು, ಆರೋಗ್ಯದ ವಿಚಾರ, ಆಸ್ಪತ್ರೆ ಸಂಬಂಧಿತವಾದ ಖರ್ಚುಗಳಿರ್ಬೋದು, ಯಾವುದೇ ರೀತಿಯ ದಂಡ ಪೆನಾಲ್ಟಿಗಳನ್ನು ಮಾಡುವಂಥ ಉದ್ದೇಶಗಳು ಬರುವಂಥದ್ದು, ಸರ್ಕಾರಿ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆಗಳಲ್ಲಿ ನಿಮಗೇನಾದರೂ ದಂಡ ಪೆನಾಲ್ಟಿ ಕಟ್ಟುವಂಥ ಅವಕಾಶ. ಇನ್ನು ವ್ಯಾಪಾರ ಉದ್ಯಮಿಗಳಿಗೆ ಇತ್ಯಾದಿಗಳಿಗೆ ಅವರಿಗೆ ಈ ಯಾವುದೇ ರೀತಿಯ ತೆರಿಗೆ ಇಲಾಖೆಯಿಂದ ಬಾಕಿ ನೋಟಿಸ್ಗಳು ಬರೋದಾಗಲಿ ಅಥವಾ ವೈಯಕ್ತಿಕವಾಗಿ ಇನ್ಕಮ್ ಟ್ಯಾಕ್ಸ್ ಅಂತಹ ಸಮಸ್ಯೆಗಳಿಂದ ನಿಮಗೆ ಸಿಲುಕಿಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ. ಅದೇ ರೀತಿ ಯಂತ್ರ ವಾಹನಗಳಿದ್ದರೆ ಅವೆಲ್ಲ ರಿಪೇರಿ ಆಗುವಂಥದ್ದಾಗಲಿ ಅಥವಾ ಅವರಿಗೆ ದುರಸ್ತಿಯ ಖರ್ಚುಗಳೆಲ್ಲ ಬರುವಂಥದ್ದು. ಅದೇ ರೀತಿ ಈ ಒತ್ತಡ ಚಿಂತೆಗಳು ಹೆಚ್ಚಳಾಗುವಂಥದ್ದು. ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯಗಳು, ತಂದೆ ಮಕ್ಕಳ ಮಧ್ಯೆ ಅಥವಾ ಪತಿ ಪತ್ನಿಯರದು ಅಥವಾ ಇನ್ನಿತರ ಬಂಧುಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು. ಯಾವುದೇ ವಿವಾದಗಳು ನಿಮ್ಮ ಸುತ್ತಿಕೊಳ್ಬೋದು. ವಿವಾದ ಅಂದರೆ ಅಲ್ಲೇನಾದರೂ ಒಂದು ಕಾಂಟ್ರವರ್ಸಿ ಅಂತ ಹೇಳ್ತೀವಿ, ಅಂಥ ಕಾಂಟ್ರವರ್ಸಿಗೆ ನೀವು ಸಿಲುಕಿಕೊಳ್ಳುವಂಥದ್ದು. ವಿಶೇಷವಾಗಿ ಯಾರು ಸಾರ್ವಜನಿಕ ಜೀವನದಲ್ಲಿರೋರು, ಸೆಲೆಬ್ರಿಟಿ ಅಂತ ಹೇಳುವಂಥವ್ರು ಅಥವಾ ರಾಜಕೀಯದಲ್ಲಿರುವ ವ್ಯಕ್ತಿಗಳರು ಇತ್ಯಾದಿಗಳಿಗೆ ಅನೇಕ ರೀತಿಯ ಅಪವಾದಗಳು, ಆರೋಪಗಳು ನಿಮ್ಮ ಮೇಲೆ ಬರುವಂಥದ್ದು ಅಥವಾ ನಿಮ್ಮ ಮೇಲೆ ಕಾನೂನು ಕ್ರಮ, ಶಿಸ್ತು ಕ್ರಮಗಳು ಬಂದು ಸಾರ್ವಜನಿಕದವರಿಗೆ ಅವಮಾನಕರವಾದ ಘಟನೆಗಳು ಸಹ ಆಗ್ಬೋದಾಗಿದೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಳ್ಬೇಕು. ಒತ್ತಡ, ಚಿಂತೆ ಹೆಚ್ಚಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ಕೆಲವೊಮ್ಮೆ ವಿಳಂಬ, ವಿಘ್ನಗಳು ಸಹ ಬಂದು ಒದಗಬಹುದಾಗಿದೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಪರವಾಗಿಲ್ಲ, ಗುರುಬಲದ ಒಂದು ರಕ್ಷಣೆ ಇರುವ ಕಾರಣ ನಿಮಗೆ ನಿಮ್ಮ ಅಭ್ಯಾಸದಲ್ಲಿ, ಶಿಕ್ಷಣದಲ್ಲಿ ಇವೆಲ್ಲ ಯಥಾವತ್ತಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಯತ್ನದಲ್ಲೂ ಸಹ ಕೆಲವೊಮ್ಮೆ ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಗುರುವಿನಿಂದ ಸಿಗುವಂಥದ್ದಿದೆ. ಆದರೆ ಅದಕ್ಕೆ ಸಮಾಂತರವಾಗಿ ಕೆಲವೊಂದು ಗ್ರಹಗಳ ವೈರುಧ್ಯ ನಿಮಗೆ ತಿಂಗಳ ಪೂರ್ತಿ ಇರುವಂಥ ಸಾಧ್ಯತೆ ಇದೆ. ಅದನ್ನು ನೀವು ಎದುರಿಸಬೇಕಾಗುತ್ತೆ. ಅದಕ್ಕಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಅನುಸರಿಸುವಂಥದ್ದು ಉತ್ತಮವಾದ ಆಯ್ಕೆ ಆಗಿರುತ್ತೆ. ಯಾಕೆಂದರೆ ಅಲ್ಲಿ ನಿಮಗೆ ಶನಿಯ ಒಂದು ಅಷ್ಟಮದ ಪ್ರಭಾವ ಇರೋದ್ರ ಕಾರಣ ಆರೋಗ್ಯಕ್ಕೂ ಸಮಸ್ಯೆ ಬರ್ಬೋದು. ಮಂಗಳನು ಸಹ ಅಷ್ಟಮದಲ್ಲಿರೋ ಕಾರಣ ಈ ತಿಂಗಳಲ್ಲಿ ಆರೋಗ್ಯ ಸಹ ಕೆಡುವಂಥದ್ದು, ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಬರುವಂಥದ್ದಾಗಲಿ ಅಥವಾ ಆಪರೇಷನ್ ಅಂತ ಕೆಲವರು ನೆಸೆಸಿಟಿಗಳು ಕೆಲವರಿಗೆ ಬರುವಂಥದ್ದಾಗಲಿ ಅಥವಾ ಅಂಗಾಂಗಗಳು ಅಂದರೆ ಲಿವರ್, ಕಿಡ್ನಿ, ಹಾರ್ಟ್ ಮುಂತಾದ ಅಂಗಾಂಗಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ತಲೆದೋರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಆರೋಗ್ಯದ ಕಡೆಗೂ, ಹಣಕಾಸಿನ ಕಡೆಗೂ, ಮಾತಿನ ಕಡೆಗೂ ತುಂಬ ಎಚ್ಚರಿಕೆ ಬೇಕು. ಜೊತೆಗೆ ನಿಮ್ಮಿಂದ ಆಗುವಂಥ ಧರ್ಮ ಮಾರ್ಗ, ಭಕ್ತಿ ಮಾರ್ಗ, ದಾನ ಮಾರ್ಗವನ್ನು ಈ ತಿಂಗಳಲ್ಲಿ ಖಂಡಿತ ಸಿಂಹರಾಶಿಯವರು ಅನುಸರಿಸಬೇಕು. ಇನ್ನು ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ 15 ದಿನಗಳಲ್ಲಿರುತ್ತೆ. ಆ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳನ್ನು ಗಮನಿಸಿದರೆ ಏಪ್ರಿಲ್ 3, 4, 5, 11, 12, 13, 14, 19, 20, 21, 22, 23, 26, 27, 30 ಈ ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂತಹ ಅವಶ್ಯಕತೆ ಇರುತ್ತೆ. ಆ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ತಿಂಗಳ ಪೂರ್ತಿ ನಿಮಗೆ ಬೆಂಬಲ ಇರುವಂಥದ್ದು ಕೇವಲ ಗುರುವಿನ ಅನುಕೂಲ ಇರುವಂಥದ್ದು ಗುರುಬಲ ಹೊಂದಿರುವ ಕಾರಣ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ಬುಧ ಅನುಕೂಲ ನಿಮಗೆ ತಿಂಗಳ 10ರಿಂದ ಆರಂಭ ಆಗುತ್ತೆ. ಹಾಗಾಗಿ ಏಪ್ರಿಲ್ 10ರಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬುಧನ ಸಂಕೇತವಾಗಿ ಬಳಸಿಕೊಳ್ಳುವಂಥದ್ದು. ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ 19ರಿಂದ ಆರಂಭ ಆಗುವಂಥದ್ದು.
ಹಾಗಾಗಿ ತಿಂಗಳ 19ರಿಂದನೇ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6ನ್ನು 19ರಿಂದ ಬಳಸಿಕೊಳ್ಳುವಂಥದ್ದು. ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ನ್ನು ಚಂದ್ರ ಅನುಕೂಲ ಇರುವಂಥ ಡೇಟ್ಗಳು ಹೇಳಿದ್ದೇನೆ, ಆ ಡೇಟ್ಗಳನ್ನ ಬಳಸ್ಕೊಳ್ಳಿ. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಮೈಯೆಲ್ಲ ಕಣ್ಣಾಗಿರಬೇಕು, ಆತುರ ನಿರ್ಧಾರ ಬೇಡ, ತನು ಮನ ಧನದ ಸಂಯಮವನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಎಲ್ಲ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ವಾಹಿನಿಯ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.